ನೀನ್ ಯಾರೇ ನಮ್ಮನೆ ದೀಪ ಹಚ್ಚೋದಕ್ಕೆ? ನಿನಗೇನ್ ಹಕ್ಕಿದೆ? ಎಲ್ರನ್ನ ಮರಳು ಮಾಡಿ ನನ್ನ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ನೀನ್ ಈ ಮನೆ ಸೊಸೆ ಆಗ್ಬಿಡ್ತೀಯಾ? ಅವನ್ನ ಬಲವಂತ ಮಾಡಿ ಮದ್ವೆ ಆಗಿದ್ ಕೂಡ್ಲೆ ಎಲ್ಲ ಮುಗೀತು, ನೀನೆ ಗೆದ್ದೆ ಅನ್ಕೊಂಡ್ಯಾ? ರಾಮ್, ಹೆಂಗೋ ನಿಮ್ಮ ಅಕ್ಕಂಗೂ ಒಳ್ಳೆ ರೀತಿಯಲ್ಲ ಮದುವೆ ಆಯ್ತಲ್ಲ, ಈಗ ಸಂತೋಷನಾ? ಏನು ಒಂದ್ ಹುಡುಗಿನ ಕಿಡ್ನಾಪ್ ಆಗಿ ಆಗೋದಕ್ಕೆ ಮದ್ವೆ ಅಂತಾರ? ಇದಕ್ಕೆ ಸಂತೋಷ ಬೇರೆ ಪಡ್ಬೇಕಾ? ಒಂದ್ ಹುಡುಗಿ ಮನ್ಸನ್ನ ಒಲಿಸ್ಕೊಂಡು ಮದ್ವೆ ಆಗ್ಬೇಕು, ಫೋರ್ಸ್ ಮಾಡಿ ಅಲ್ಲ. ನಮ್ಮಿಬ್ಬರ ಮನೆ ಮರ್ಯಾದೆ ಉಳಿಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಕ್ಕ ನಿಮ್ ತಮ್ಮನ್ನ ಮದ್ವೆ ಆಗೋದಕ್ಕೆ ಹೊರಟಿರೋದು. ನಿಮ್ ತಮ್ಮ ಮಾಡಿರೋ ತಪ್ಪಿಂದ ನನ್ ಜೀವನ, ನಮ್ಮ ಅಕ್ಕನ ಜೀವನ, ಇಬ್ರು ಜೀವನ ಹಾಳಾಯ್ತು. ಈಗ ಗಂಡು ಹೆಣ್ಣನ್ನು ಕರ್ಕೊಂಡೋಗಿ ಮನೆ ದೇವರಿಗೆ ನಮಸ್ಕಾರ ಮಾಡಿಸ್ಕೊಂಡು ಬನ್ನಿಮ್ಮ. ಸರಿ ರಾಮ್, ಪ್ರೇಮ ಬನ್ನಿ. ರಾಮ್, ನೀನು ಪ್ರೇಮ
ನಿಮ್ಮ ದೊಡ್ಡಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಪ್ಪ. ಶ್ರೀಧರ್, ಒಂದ್ ನಿಮಿಷ. ರಾಮ್ನ ಹೆತ್ತಿದ್ದು ಮಹೇಶ್ವರಿ. ಹಾಗಾಗಿ ಇವರಿಬ್ಬರು ಮೊದಲು ನಿಮ್ಮಿಬ್ರು ಆಶೀರ್ವಾದ ತಗೋಬೇಕು. ನೀನ್ ಹೋಗಿ ಮಹೇಶ್ವರಿನ ಕರ್ಕೊಂಡ್ ಬಾ. ಅದಕ್ಕೆ ಅವಳಿರೋ ಕೋಪದಲ್ಲಿ ಬರ್ತಾಳೆ ಇಲ್ಲೋ ಗೊತ್ತಿಲ್ಲ, ಆದರೂ ಪ್ರಯತ್ನ ಮಾಡಿ ನೋಡ್ತೀನಿ. ಸರಿ, ಆಯ್ತು ಅದಕ್ಕೆ. ಬನ್ನಿ, ನಾವ್ ಹೊರಗಡೆ ಹೋಗೋಣ. ಪ್ರೇಮ, ರಾಮ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅವನು ನಿನ್ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿನೇ ಅವನನ್ನ ಹೀಗ್ ಮಾಡ್ತು ಅಂತ ಅನ್ಸುತ್ತೆ. ಆದ್ರೆ ನೀನೊಂದ್ ಪ್ರೀತಿನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳೋ ನಿರ್ಧಾರ ಮಾಡ್ತೀಯಲ್ಲ, ಅದೇ ನನಗೆ ತುಂಬಾ ಇಷ್ಟ ಆಗಿದ್ದು. ನೀವಿಬ್ರು ಚಿಕ್ಕ ವಯಸ್ಸಿಂದನೂ ಒಳ್ಳೆ ಸ್ನೇಹಿತರಾಗಿದ್ರಿ. ಈಗ ಇಬ್ರು ಗಂಡ ಹೆಂಡತಿ ಆಗಿದ್ದೀರ. ನಿಮ್ಮಿಬ್ರು ಜೀವನ ತುಂಬಾ ಚೆನ್ನಾಗಿರತ್ತೆ. ಮಗ್ನೇ ರಾಮ್, ನಾನು ಹೇಳದ್ನ ಚೆನ್ನಾಗಿ ನೆನ್ಪಿಡ್ಕೊ. ಪ್ರೇಮ ನಿನ್ನೋಳು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸ್ನೇಹ ನಿನ್ನ ಜೀವನದಲ್ಲಿ ಬರಬಾರ್ದು. ನಿನ್ನ ಮನಸ್ಸಲ್ಲಿ ಯಾವಾಗಲೂ ಪ್ರೇಮನಿಗೆ ಮಾತ್ರ ಜಾಗ. ನಾನು ಹೇಳಿದ ಅರ್ಥ ಆಯ್ತಲ್ಲ ನಿನಗೆ? ಪ್ರೇಮ, ರಾಮ್, ಕಾವ್ಯ, ಪ್ರೇಮ, ಇವತ್ತಿಂದ ಈ ಮನೇಲಿ ನಿಮ್ಮ ಹೊಸ ಜೀವನ ಶುರುವಾಗ್ತಿದೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಸಾಂಸಾರಿಕ ಜೀವನ ಸುಖವಾಗಿರ್ಲಿ ಅಂತ ಬೇಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ. ಕಾವ್ಯ, ನೀನು ಈ ಮನೆ ದೊಡ್ಡ ಸೊಸೆ, ನೀನು ಮೊದಲು ದೀಪ ಹಚ್ಚು. ಬಾ. ಕಾವ್ಯ, ಬಾಮ, ದೀಪ ಹಚ್ಚು. ನನಗೆ ತುಂಬಾ ಸುಸ್ತಾಗಿದೆ, ಜೊತೆಗೆ ತಲೆ ಕೂಡ ನೋವ್ತಾ ಇದೆ. ನಾನು ಹೋಗಿ ರೆಸ್ಟ್ ಮಾಡಬೇಕು. ಹೌದಮ್ಮ, ಈ ಮದ್ವೆ ಗದ್ಲ, ಆಮೇಲೆ ಸ್ಟೇಜ್ ಮೇಲೆ ತುಂಬಾ ಹೊತ್ತು ನಿಂತಿದ್ಯಲ್ಲ, ಅದಕ್ಕೆ ಸುಸ್ತಾಗಿರತ್ತೆ. ಕಾವ್ಯ, ಮೊದಲು ದೇವ್ರಿಗೆ ದೀಪ ಹಚ್ಚು, ಆಮೇಲೆ ಸೀದಾ ನೀನ್ ರೂಮ್ಗೆ ಹೋಗಿ ರೆಸ್ಟ್ ತಗೋ, ಆಯ್ತಾ? ಕಾವ್ಯ, ಅತ್ತೆ ಅಷ್ಟು ಹೇಳ್ತಿದಾರಲ್ವಾ, ಬಾ. ಪ್ರೇಮ, ಈಗ ನೀನ್ ದೀಪ ಹಚ್ಚು. ಪೂರ್ವಿ, ಎಲ್ಲೇ ಇಲ್ಲ? ಅಮ್ಮ, ಅವರೆಲ್ಲ ದೇವ್ರ ಮನೆ ಹತ್ರ ಹೋದ್ರು. ದೊಡ್ಡಮ್ಮ ಪ್ರೇಮ ಮತ್ತೆ ಕಾವ್ಯ ಕೈಯಿಂದ ದೀಪ ಹಚ್ಚಿಸ್ತಾ ಇದ್ದಾರೆ.
ನೀನ್ ಯಾರೇ ನಮ್ಮನೆ ದೀಪ ಹಚ್ಚೋದಕ್ಕೆ? ನಿನಗೇನ್ ಹಕ್ಕಿದೆ? ಎಲ್ರು ಮರಳು ಮಾಡಿ ನನ್ನ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ನೀನ್ ಈ ಮನೆ ಸೊಸೆ ಆಗ್ಬಿಡ್ತೀಯಾ? ಅವನ್ನ ಬಲ್ವಂತ ಮಾಡಿ ಮದ್ವೆ ಆಗಿದ್ ಕೂಡ್ಲೆ ಎಲ್ಲ ಮುಗೀತು, ನೀನೆ ಗೆದ್ದೆ ಅನ್ಕೊಂಡ್ಯಾ? ನಿನ್ ನಾಟ ಎಲ್ಲ ಮದ್ವೆ ಮನೇಲೆ ಮುಗೀತು. ಇನ್ನು ಮುಂದೆ ಈ ಮನೇಲಿ ನನ್ನ ನಾಟ ಶುರುವಾಗತ್ತೆ. ನೀನು ಮಾಡಿರೋ ಮೋಸಕ್ಕೆ ಇನ್ಮೇಲೆ ಪ್ರತಿದಿನ ಪ್ರತಿ ಕ್ಷಣ ಪರಿಣಾಮ ಅನುಭವಿಸ್ತೀಯ. ಮಹೇಶ್ವರಿ, ಏನಿದು? ಪ್ರೇಮ ನಿನ್ ಸೊಸೆ ಜೊತೆ ಮಾತಾಡೋ ರೀತಿನ ಇದು? ಇವಳು ಯಾವ ಸೀಮೆ ಸೊಸೆ ಅಕ್ಕ ನನಗೆ? ನೀವೆಲ್ರೂ ಇವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ರಾಮ್ನ ಹೆತ್ತ ತಾಯಿ ನಾನು ಇವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ಈ ಜನ್ಮದಲ್ಲಿ ಒಪ್ಕೊಳ್ಳೋ ಮಾತೇ ಇಲ್ಲ. ನನ್ ಮಗ ಸ್ನೇಹನೇ ನನ್ ಸೊಸೆ ಆಗ್ತಾಳೆ. ಏನ್ರಿ ಹೀಗ್ ಮಾತಾಡ್ತೀರಾ? ಮೋಸ ಆಗಿರೋದು ನಮ್ಮ ಅಕ್ಕಂಗೆ, ಮೋಸ ಮಾಡಿರೋದು ನಿಮ್ ಮಗ ರಾಮ್. ಅದನ್ನ ನೆನ್ಪಲ್ಲಿಟ್ಕೊಂಡು ಮಾತಾಡಿ, ಸುಮ್ನೆ ನಮ್ಮ ಅಕ್ಕನ ಬ್ಲೇಮ್ ಮಾಡ್ಬೇಡಿ. ನನ್ ಮಗನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನನ್ ಮಗ ಅಂತ ಕೆಲ್ಸ ಮಾಡೋನಲ್ಲ, ಎಲ್ಲ ಈ ನಿನ್ನಕ್ಕನೇ ಮಾಡಿರೋದು. ಒಂದಲ್ಲ ಒಂದಿನ ಇವಳು ಮಾಡಿರೋ ಹಗರಣನೆಲ್ಲ ಹೊರಗ್ ತಂದೆ ತರ್ತೀನಿ. ಆವತ್ತು ನನ್ನ ಮಗ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ಇವಳನ್ನ ಈ ಮನೆಯಿಂದ ಒದ್ದ ಆಚೆ ಹಾಕ್ತೀನಿ. ಇದು ನನ್ನ ಪ್ರತಿಜ್ಞೆ. ಪ್ರೇಮ, ಮಹೇಶ್ವರಿ ಮಾತುಗಳನ್ನ ಮನ್ಸಿಗೆ ಹಚ್ಕೋಬೇಡ. ಸಿಟ್ಟಲ್ಲಿ ಬಂದಿರೋ ಮಾತುಗಳು. ನೀನೆಂಥ ಬಂಗಾರ ಅಂತ ಅವಳಿಗಿನ್ನೂ ಅರ್ಥ ಆಗಿಲ್ಲ. ನಿಧಾನಕ್ಕೆ ಅರ್ಥ ಆಗತ್ತೆ. ಅರ್ಥ ಆದ್ಮೇಲೆ ಆ ದಿನ ನಿನ್ನ ಸೊಸೆ ಅಂತ ಒಪ್ಕೊಂಡು ನಿನ್ ಮೇಲೆ ಜೀವನೇ ಬಿಡ್ತಾಳೆ. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಆಯ್ತಾ? ಸರಿಮಾ, ಈಗ ದೀಪ ಹಚ್ಚು.